ತನಿಖೆಗೆ ಸ್ಪಂದಿಸಿದ ದರ್ಶನ್ 2 ದಿನ ಕಸ್ಟಡಿಗೆ ನೀಡಲಾಗಿದೆ. ಕೊಲೆ ನಂತರ ಯಾರಿಗೆಲ್ಲ ಸಂಪರ್ಕ ಮಾಡಿದ್ರು ಅನ್ನೋದರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಜೈಲು ಪಾಲಾಗಿದ್ದು, ಪಿಜ್ಜಾ ಬರ್ಗರ್ ತಿಂತಾ ಇದ್ದಂತ ದಾಸನ ಸ್ನೇಹಿತೆ ಇದೀಗ ಜೈಲೂಟ ತಿನ್ನಬೇಕಾಗಿದೆ. ಹಾಗಿದ್ರೆ ಕೋರ್ಟ್ನಲ್ಲಿ ನಡೆದಂತ ವಾದ ಪ್ರತಿವಾದ ಹೇಗಿತ್ತು ನೋಡೋಣ ಬನ್ನಿ. ಕೊಲೆ ಆರೋಪಿ ದರ್ಶನ್ ಮತ್ತೆರಡು ದಿನ ಖಾಕಿ ವಶಕ್ಕೆ. ದರ್ಶನ್ ಸೇರಿ 4ವರಿಗೆ ಪೊಲೀಸರಿಂದ ತೀವ್ರ ವಿಚಾರಣೆ. ಪ್ರಮುಖ ಸಂಗತಿಯನ್ನ ಬಾಯ್ಬಿಡಿಸಲು ಖಾಕಿ ಮೆಗಾ ಪ್ಲಾನ್. 2 ವಾರ ಹತ್ತತ್ರ 2 ವಾರ ಖಾಕಿ ಕೈಯಲ್ಲಿ ಸಿಲುಕಿ ವಿಲ ಅಂತಿರೋ ದರ್ಶನ್ಗೆ ಬೆನ್ನು ಬಿದ್ದ ಸಂಕಷ್ಟ ಕಡಿಮೆ ಆಗಿಲ್ಲ. ಯಾಕಂದ್ರೆ ದರ್ಶನ್ ಸೇರಿ 4 ಆರೋಪಿಗಳನ್ನ ಮತ್ತೆ ಖಾಕಿ ಕಸ್ಟಡಿಗೆ ನೀಡಿದೆ. ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜೈಲಿಗೆ ಕಳಿಸಿದೆ. ಆರೋಪಿಗಳ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ. ಹೀಗಾಗಿ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಬಿಗಿ ಬಂದೋಬಸ್ತ್ನಲ್ಲೇ ಒಟ್ಟು 14 ಆರೋಪಿಗಳನ್ನ ಕೋರ್ಟ್ಗೆ ಕರೆತಂದಿದ್ದ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಆದರೆ ಪೊಲೀಸರು ದರ್ಶನ್ ಸೇರಿದಂತೆ 4ವರನ್ನ 4 ದಿನಗಳ ಕಾಲ ನಮ್ಮ ಕಸ್ಟಡಿ ಕೊಡಿ ಅಂತ ಮನವಿ ಮಾಡಿದ್ರು. ಆದರೆ ಕೋರ್ಟ್ 2 ದಿನ ಮಾತ್ರ 4ವರನ್ನ ಮತ್ತೆ ಪೊಲೀಸರ ವಶಕ್ಕೆ ನೀಡಿದೆ. A2 ದರ್ಶನ್, A9 ಧನ್ರಾಜ್, A10 ವಿನಯ್, A14 ಪ್ರದೋಷ್ ಸೇರಿದಂತೆ 4ವರನ್ನ 2 ದಿನ ಖಾಕಿ ವಶಕ್ಕೆ ನೀಡಲಾಗಿದೆ. ಅಷ್ಟಕ್ಕೂ ಮತ್ತೆ 4ವರನ್ನ ಕಸ್ಟಡಿ ಕೇಳೋದಕ್ಕೆ ಕೋರ್ಟ್ಗೆ ಸಲ್ಲಿಸಿರೋ ಆರೋಪದ ಮಾಹಿತಿ TV9ಗೆ ಲಭ್ಯವಾಗಿದೆ. ಅದರಲ್ಲಿರೋ ಅಂಶಗಳನ್ನೇ ತೋರಿಸ್ತೀವಿ ನೋಡಿ. ದರ್ಶನ್ ತನ್ನ ಹಣಬಲ, ಅಭಿಮಾನಿ ಬಳಗ ಬಳಸಿ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಸಿದ್ದಾನೆ. ರೇಣುಕಾಸ್ವಾಮಿ ಚಿನ್ನಾಭರಣವನ್ನ ಬೆದರಿಸಿ ಬಿಚ್ಚಿಸಿಕೊಂಡಿದ್ರು. ನಂತರ ವಿನಯ್ ಸಂಬಂಧಿ ಶೆಡ್ಗೆ ಕರೆತಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯಲ್ಲಿ ಪವಿತ್ರ ಗೌಡ ಸೇರಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. A2 ದರ್ಶನ್, A9 ಧನ್ರಾಜ್, A10 ವಿನಯ್, A14 ಪ್ರದೋಷ್ ಈ 4ರು ತನಿಖೆಗೆ ಸ್ಪಂದಿಸಿಲ್ಲ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರ ಮರೆಮಾಚ್ತಾ ಬಂದಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಇದಷ್ಟೇ ಅಲ್ಲ, ದರ್ಶನ್ ಮನೆಯಿಂದ 37,40,000 ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಪತ್ನಿ ವಿಜಯಲಕ್ಷ್ಮಿಗೆ ನೀಡಿದ್ದ 3 ಲಕ್ಷ ರೂಪಾಯಿ ಕೂಡ ವಶಕ್ಕೆ ಪಡೆಯಲಾಗಿದೆ. ಹಣದ ಮೂಲದ ಬಗ್ಗೆ ದರ್ಶನ್ ತನಿಖೆ ಆಗಬೇಕು. ಅಲ್ಲದೆ ಕೊಲೆ ನಂತರ ದರ್ಶನ್ ಹಲವಾರು ವ್ಯಕ್ತಿಗಳನ್ನ ಸಂಪರ್ಕಿಸಿರೋದು ಪತ್ತೆಯಾಗಿದೆ. ಅದರ ಉದ್ದೇಶ, ಕಾರಣ ಪತ್ತೆಗೆ ಕಸ್ಟಡಿ ಅಗತ್ಯ ಅಂತ ಪೊಲೀಸರು ಕೋರ್ಟ್ಗೆ ಮನವಿ ನೀಡಿದ್ದಾರೆ. ಇನ್ನು ಪ್ರಕರಣದ A14 ಪ್ರದೋಷ್ ಸಾಕ್ಷ್ಯ ನಾಶಪಡಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಪ್ರದೋಷ್ ತನಿಖೆಗೆ ಸರಿಯಾಗಿ ಸ್ಪಂದಿಸದೆ ವಿಷಯ ಮರೆಮಾಚಿದ್ದಾನೆ. ಯಾವ ವ್ಯಕ್ತಿ ತನ್ನ ಜೊತೆಯಲ್ಲಿ ಬಂದಿದ್ದ ಅನ್ನೋದರ ಬಗ್ಗೆ ಆತನಿಗೆ ಮಾತ್ರ ತಿಳಿದಿದೆ. ಹೀಗಾಗಿ ಆತನ ವಿಚಾರಣೆ ಅಗತ್ಯವಿದೆ ಅಂತ ಕೋರ್ಟ್ಗೆ ಪೊಲೀಸರು ಮನವರಿಕೆ ಮಾಡಿಕೊಂಡಿದ್ದಾರೆ. ಇನ್ನು A9 ಧನ್ರಾಜ್ ಎಲೆಕ್ಟ್ರಿಕ್ ಟಾರ್ಚ್ ಎಲ್ಲಿ ಖರೀದಿಸಿದ್ದಾನೆ ಅಂತ ತಿಳಿಸಿಲ್ಲ. ಪ್ರಕರಣದ A10 ವಿನಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ದೊರೆತಿದೆ. ಅದನ್ನು ಕಳಿಸಿದ ವ್ಯಕ್ತಿ ಯಾರು ಎಂಬ ಬಗ್ಗೆ ತನಿಖೆಗೆ ಅವನ ಕಸ್ಟಡಿ ಅಗತ್ಯ ಅಂತ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಕಸ್ಟಡಿಗೆ ಪಡೆದ 4ವರನ್ನ TT ವಾಹನದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದೊಯ್ದರೆ A1 ಆರೋಪಿ ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿ, A11 ನಾಗರಾಜ್, A12 ಲಕ್ಷ್ಮಣ್ ಹಾಗೂ A13 ದೀಪಕ್ ಸೇರಿದಂತೆ 10 ಆರೋಪಿಗಳನ್ನ ಮಿನಿ ಬಸ್ ಹತ್ತಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು.
ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿದ್ರೆ ಡಿ ಬಾಸ್ ಇನ್ನೂ 2 ದಿನ ಖಾಕಿ ಕಸ್ಟಡಿಯಲ್ಲೇ ಇರಲಿದ್ದಾರೆ. ರಮೇಶ್ ಶಿವಪ್ರಸಾದ್ ಜೊತೆ ಕಿರಣ್ HV TV9 ಬೆಂಗಳೂರು.